ಹಾಯ್, ನಾನು ಮೇಘನಾ, ಬೆಂಗಳೂರಿಂದ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನೊಬ್ಬ ಆಕ್ಟ್ರೆಸ್. ನಾವು ಮಾತಾಡ್ತಾ ಇರೋದು ಆರೋಗ್ಯ ಮತ್ತು ಜೀವನ ಶೈಲಿ ಸಮಸ್ಯೆಗಳ ಬಗ್ಗೆ, ಅದರಲ್ಲೂ ಹೆಂಗಸರಿಗೆ ಹೆಚ್ಚಾಗಿ ಕಾಡುವಂಥ ಸಮಸ್ಯೆಗಳ ಬಗ್ಗೆ. ಅಂಥದ್ರಲ್ಲಿ ಒಂದಾದ ಗಂಡು ಹೆಣ್ಣು ಇಬ್ರಿಗೂ ಕಾಡುವಂಥದ್ದಾದ್ರೂ ಜಾಸ್ತಿ ಹೆಂಗಸರಿಗೆ ಕಾಡುವಂಥ ಸಮಸ್ಯೆ ಹೈಪೋಥೈರಾಯ್ಡಿಸಮ್. ಈ ಕಾಯಿಲೆ ಬಗ್ಗೆ ಸಲಹೆ ಕೊಡೋದಕ್ಕೆ, ಅದಕ್ಕೆ ಸಂಬಂಧಪಟ್ಟಂಥ ಡಯಟ್ ಮತ್ತು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಗೌರಿ. ಗೌರಿ 20 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂಥ ಹೋಲಿಸ್ಟಿಕ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್. ಪ್ಲೀಸ್ ಗೌರಿ, ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ನೀವು ಹೇಳಿದಾಗೆ ತುಂಬಾ ಹೆಂಗಸರು, ಅದರಲ್ಲೂ ರಿಪ್ರೊಡಕ್ಟಿವ್ ಏಜ್ ನಲ್ಲಿ ಇರುವಂತವರು ಈ ಸಮಸ್ಯೆಯಿಂದ ಬಳಲ್ತಾರೆ. ಸೊ ಇದು ಆಹಾರದಿಂದ ಅಷ್ಟೇ ಅಲ್ಲ, ದೈಹಿಕ ಚಟುವಟಿಕೆಗಳು, ಒತ್ತಡದ ಮಟ್ಟ, ನಿದ್ದೆ, ಟಾಯ್ಲೆಟ್ ಅಭ್ಯಾಸಗಳಿಂದ ಕೂಡ ಬರಬಹುದು. ಸೊ ನಾವು ಆಹಾರದ ಜೊತೆ ಇವೆಲ್ಲದ್ರ ಬಗ್ಗೆನೂ ಮಾತಾಡಬೇಕು. ಹೈಪೋಥೈರಾಯ್ಡಿಸಮ್ ಬಗ್ಗೆ ಮಾತಾಡಿದಾಗ ತುಂಬಾ ಹೆಂಗಸರು ಹೇಳ್ತಾರೆ, ಇದರಿಂದನೇ ನನ್ನ ವೇಟ್ ಜಾಸ್ತಿ ಆಗ್ತಾ ಇದೆ, ಟ್ರೈ ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ಲ ಅಂತ. ಅದು ಸತ್ಯ ಅಲ್ಲ. ಯಾಕೆ ಅಂದ್ರೆ ಅವರು ಈಗಾಗಲೇ ಮಾತ್ರೆ ತಗೊಳ್ತಾ ಇದ್ರೆ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಏನು ಪ್ರಾಬ್ಲಮೇ ಇಲ್ಲ. ಓಕೆ, ಸಾಕಷ್ಟು ಫಿಸಿಕಲ್ ಆಕ್ಟಿವಿಟಿ ಮತ್ತು ಸಮತೋಲನ ಆಹಾರ ಸೇವನೆಯಿಂದ ಅವರು ಫಿಟ್ ಮತ್ತು ಹೆಲ್ದಿಯಾಗಿರ್ಬೋದು. ಎರಡನೇದಾಗಿ, ಜಾಸ್ತಿ ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾರೆಟ್ ಮತ್ತು ಏಲಕ್ಕಿ ಬಾಳೆಹಣ್ಣು ಮತ್ತು ಸಾಕಷ್ಟು ತರಕಾರಿಗಳು, ಹಣ್ಣುಗಳು ಇವುಗಳನ್ನೆಲ್ಲ ತಿನ್ನೋದ್ರಿಂದ ಸಹಾಯ ಆಗುತ್ತೆ. ಸೊ ಇವೆಲ್ಲ ಇರುವಂಥ ಸಮತೂಕದ ಆಹಾರದಿಂದ ಸಹಾಯ ಆಗತ್ತೆ. ಗಡ್ಡೆ ತರಕಾರಿಗಳಾದ ಕೋಸು, ಮೂಲಂಗಿ, ಹೂಕೋಸು, ನವಿಲ್ಕೋಸು ಇವುಗಳನ್ನೆಲ್ಲ ತಿನ್ನೋದ್ರಿಂದ ಹೈಪೋಥೈರಾಯ್ಡಿಸಮ್ ಉಂಟು ಮಾಡುವಂಥ ಅಯೋಡಿನ್ ಅಬ್ಸಾರ್ಪ್ಷನ್ನ ಬಾಧಿಸುತ್ತೆ. ಮತ್ತು ಕಡಲೆಕಾಯಿ, ಸೋಯಾಬೀನ್ ಇವುಗಳು ಸಹ. ಸೊ ತುಂಬ ಪೇಷಂಟ್ಸ್ ಇದನ್ನೆಲ್ಲ ತಿನ್ನೋದನ್ನ ನಿಲ್ಲಿಸ್ಬಿಡ್ತಾರೆ. ನನ್ನ ಸಲಹೆ ಏನಂದರೆ, ಇದೆಲ್ಲ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರೊಳಗೆ ದೇಹಕ್ಕೆ ಬೇಕಾದಂಥ ಪೌಷ್ಟಿಕಾಂಶಗಳಿವೆ. ಏನು ಮಾಡಿ ಅಂದರೆ, ಹಸಿಯಾಗಿ ತಿನ್ನಬೇಡಿ ಅಷ್ಟೆ. ನಾನು ಹೇಳಿದಂತೆ ಗಡ್ಡೆ ತರಕಾರಿಗಳು, ಕಡಲೆ ಬೀಜ, ಸೋಯಾ ಇವುಗಳನ್ನೆಲ್ಲ ಬೇಯಿಸಿ ತಿನ್ನಿ ಅಥವಾ ಫ್ರೈ ಮಾಡಿ ತಿನ್ನಿ. ಈ ಥರ ಬೇಯಿಸಿ ತಿಂದಾಗ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಸಿಯಾಗಿ ತಿಂದರೆ ಮಾತ್ರ ಅಯೋಡಿನ್ ಅಬ್ಸಾರ್ಪ್ಷನ್ ಎಫೆಕ್ಟ್ ಆಗತ್ತೆ. ಓಕೆ, ಹಿತಮಿತ ಭೋಜನ, ಫಿಸಿಕಲ್ ಆಕ್ಟಿವಿಟಿ, ಸರಿಯಾದ ಟೈಮ್ಗೆ ನಿದ್ದೆ, ಕಡಿಮೆ ಒತ್ತಡದಿಂದ ನೀವು ಆರೋಗ್ಯವಾಗಿರ್ಬೋದು, ನಾರ್ಮಲ್ ಆಗಿರ್ಬೋದು. ತುಂಬ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ನಮ್ಗೆ ಇದ್ರ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ವೆಲ್, ಥ್ಯಾಂಕ್ ಯು ಸೋ ಮಚ್ ಗೌರಿ. ನಾವು ಪ್ರಮುಖವಾದಂಥ ನಮ್ಮನ್ನೆಲ್ಲ ಬಾಧಿಸುವಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ನಿಮ್ಮ ಹತ್ರ ಮಾತಾಡಿ ಇಷ್ಟು ಸುಲಭ ಪರಿಹಾರಗಳಿದೆ, ನಮ್ಮ ಜೀವನದಲ್ಲಿ ಆರಾಮಾಗಿ ಅಳವಡಿಸ್ಕೊಂಡು ಜೀವನ ಶೈಲಿನ ಸರಿಪಡಿಸ್ಕೊಳ್ಳುವಂಥ ಬಗೆ ಇದೆ ಅಂತ ಗೊತ್ತಾಯ್ತು. ನಿಮ್ಮ ಟೈಮ್ಗೆ ಮತ್ತು ಇನ್ಫಾರ್ಮೇಷನ್ಗೆ ಥ್ಯಾಂಕ್ ಯು. ಆ್ಯಂಡ್ MDLಗೂ ಥ್ಯಾಂಕ್ ಯು. ಇಂಥ ಒಳ್ಳೊಳ್ಳೆ ವಿಚಾರ ಇರುವಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರೋದಕ್ಕೆ. ನಮ್ಮಲ್ಲಿ ಇರುವಂಥ ಎಷ್ಟೋ ಪ್ರಶ್ನೆಗಳಿಗೆ ಈ ವಿಡಿಯೋಸ್ ಉತ್ತರ ನೀಡ್ತಾ ಇದೆ. ನೀವು ವೆಬ್ಸೈಟ್ಗೆ ಹೋಗಿ ಅಲ್ಲಿರುವಂಥ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇರೋ ವಿಡಿಯೋಸ್ನ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.